ಆಕಾಶವಾಣಿ ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ. ಸಾಹಿತ್ಯ ಡಾಕ್ಟರ್ ಜ್ಯೋತಿ ಶಂಕರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಎಚ್ಎಲ್ ಶಿವಶಂಕರ ಸ್ವಾಮಿ. ಆತ್ಮೀಯ ಕೇಳುಗರೆ, ಇಂದು ನಾವು ಮೈಸೂರು ಸಂಸ್ಥಾನದಲ್ಲಿ ಲಯವಾದ್ಯ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳೋಣ. ಬಹಳ ಹಿಂದೆ ಮೈಸೂರು ಸಂಸ್ಥಾನವನ್ನೇ ನಾವು ಕರ್ನಾಟಕವೆಂದು ಭಾವಿಸಿದ್ದೆವು, ಅಥವಾ ಕರ್ನಾಟಕ ಮತ್ತು ಮೈಸೂರು ಒಟ್ಟಾಗಿಯೇ ಇದ್ದಿತು. ಅಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಮೃದಂಗ ಹೇಗೆ ಬಂತು, ಮೃದಂಗದ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಹೇಗಾಯಿತು ಎನ್ನುವುದನ್ನು ನಿಮಗಾಗಿ ತಂದಿರಿಸುತ್ತಿದೆ. ಲಯವಾದ್ಯಗಳಲ್ಲಿ ಮೃದಂಗಕ್ಕೆ ಅಗ್ರಸ್ಥಾನ, ಅದರಲ್ಲೂ ದಕ್ಷಿಣಾದಿ ಸಂಗೀತ ಪದ್ಧತಿಗೆ ಮೃದಂಗ ಅವಿಭಾಜ್ಯ ಅಂಗವಾಗಿದೆ. ಮೃದಂಗ ಪಕ್ಕವಾದ್ಯವು ಭರತನಾಟ್ಯ ಹಾಗೂ ಸಂಗೀತ ಕಚೇರಿಗಳಿಗೆ ಅತ್ಯಂತ ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಮೃದಂಗವಾದ್ಯವನ್ನು ಬೆಳೆಸಿ ಪೋಷಿಸಿದವರಲ್ಲಿ ತಮಿಳುನಾಡಿನ ತಿರುಪ್ಪಾಪುಳಿಯೂರಿನ ತೇವರ್ ಅಥವಾ ದೇವರ್ ವಂಶಜರು ಪ್ರಾತಸ್ಮರಣೀಯರು. ಇವರ ವಂಶಸ್ಥರಲ್ಲಿ ಸುಬ್ಬರಾಯ ತೇವರ್, ಮುತ್ತುಸ್ವಾಮಿ ತೇವರ್, ವೆಂಕಟೇಶ ತೇವರ್, ಕಂದಸ್ವಾಮಿ ತೇವರ್, ವೈಯಾಪುರಿ ತೇವರ್ ಇತರರನ್ನ ಉಲ್ಲೇಖಿಸಬಹುದು. ಮುತ್ತುಸ್ವಾಮಿ ತೇವರವರು ತಿರುಪಾಪುಳಿಯೂರಿನಲ್ಲಿ 1877ರಲ್ಲಿ ಜನಿಸಿದವರು. ಇವರ ಪೂರ್ಣ ನಾಮಧೇಯ ಮುದ್ದುಕುಮಾರಸ್ವಾಮಿ ತೇವರ್. ಇವರ ತಂದೆ ಟಿ ಸುಬ್ಬರಾಯ ತೇವರ್. ಇವರ ಪುತ್ರರಾಗಿ ಹುಟ್ಟಿದವರು ಮುದ್ದುಕುಮಾರಸ್ವಾಮಿ ತೇವರ್. ಮುಂದೆ ಮೃದಂಗ ಮುತ್ತುಸ್ವಾಮಿ ತೇವರ್ ಎಂದೇ ಖ್ಯಾತನಾಮರಾದಂಥವರು. ಎಲ್ಲರೂ ಇವರನ್ನ ಪ್ರೀತಿಯಿಂದ ಕ್ಲುಪ್ತವಾಗಿ ಮುತ್ತಣ್ಣ ಎಂದೇ ಕರೆಯುತ್ತಿದ್ದರು. ಅವರ ಕೈಯಲ್ಲಿ ಚರ್ಮವಾದ್ಯ ಮೃದಂಗ ಸಿದ್ಧಿಯನ್ನೂ ಪಡೆಯಿತು, ಪ್ರಸಿದ್ಧಿಯನ್ನೂ ಕೂಡ ತಂದುಕೊಟ್ಟಿತು. ಒಬ್ಬ ಪೂರ್ಣ ಮೃದಂಗ ವಿದ್ವಾಂಸನಾಗಬೇಕಾದರೆ ಪ್ರಪ್ರಥಮವಾಗಿ ಹರಿಕಥಾ ಕಾಲಕ್ಷೇಪಕ್ಕೆ, ನಂತರ ಭರತನಾಟ್ಯಕ್ಕೆ ಮೃದಂಗವನ್ನು ನುಡಿಸಿ ಅನುಭವ ಬಂದ ನಂತರ ಸಂಗೀತ ಕಚೇರಿಗಳಿಗೆ ಮೃದಂಗವನ್ನು ನುಡಿಸಲು ಅವಕಾಶವನ್ನು ಕೊಡುತ್ತಿದ್ದರು. ಸಂಗೀತ, ಭರತನಾಟ್ಯ ಹಾಗೂ ಹರಿಕಥಾ ಕಾಲಕ್ಷೇಪ ಈ 3 ಪದ್ಧತಿಗಳಿಗೂ ಮುತ್ತುಸ್ವಾಮಿ ದೇವರವರು ಪಕ್ಕವಾದ್ಯವನ್ನು ನುಡಿಸುವುದರಲ್ಲಿ ಅಗ್ರಗಣ್ಯರು. ಮುತ್ತುಸ್ವಾಮಿ ತೇವರವರು ಮೈಸೂರಿಗೆ ಬಂದದ್ದು ಸಹ ಸಂಗೀತಕ್ಕೆ ಪಕ್ಕವಾದ್ಯಕಾರರಾಗಿಯೇ. ಈ ಪ್ರಸಂಗ 2 ದೃಷ್ಟಿಕೋನದಿಂದ ಉಲ್ಲೇಖಾರ್ಹವಾದಂಥದ್ದು. ಮೊದಲನೆಯದು, ಮೈಸೂರಿಗೆ ಮೃದಂಗ ಬಂತು. ಎರಡನೆಯದಾಗಿ, ಮುತ್ತುಸ್ವಾಮಿ ತೇವರ್ ಅಂತಹವರು ಮೈಸೂರಿಗೆ ಬಂದರು ಹಾಗೂ ಅವರ ಇಡೀ ಪರಂಪರೆ ಮೈಸೂರಿಗೆ ಬಂದು ಸಂಗೀತ ಕ್ಷೇತ್ರವೇ ಶ್ರೀಮಂತವಾಯಿತು. 1924ರಲ್ಲಿ ಕೊಯಮತ್ತೂರು ತಾಯಿಯವರು ಮೈಸೂರು ಸಂಸ್ಥಾನದಿಂದ ಆಹ್ವಾನಿತರಾಗಿ ಸಂಗೀತ ಕಾರ್ಯಕ್ರಮ ನೀಡಲು ಮೈಸೂರಿಗೆ ಬಂದಿದ್ದರು. ಅವರೊಡನೆ ಮುತ್ತುಸ್ವಾಮಿ ಸಹ ಬಂದರು. ಅಂದಿನ ಅವರ ಮೃದಂಗ ವಾದನದ ನಾದ ಪ್ರಭು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಬಹುಪ್ರಿಯವಾಗಿ ಅವರನ್ನು ಆ ಸ್ಥಾನದಲ್ಲಿಯೇ ಉಳಿಸಿಕೊಂಡರು. ಮುಂದೆ ಪ್ರಭುಗಳಿಗೆ ಇವರೇ ಮೃದಂಗದ ಗುರುಗಳೂ ಆದರು. ಮೈಸೂರಿನಲ್ಲಿ ತಬಲಾದ ಚಿಕ್ಕರಂಗಣ್ಣ ಹಾಗೂ ದೊಡ್ಡ ರಂಗಣ್ಣನವರು ಎಲ್ಲ ಸಂಗೀತ ಕಚೇರಿಗಳಿಗೂ ಕೂಡ ತಬಲ ಪಕ್ಕವಾದ್ಯವನ್ನ ನುಡಿಸುತ್ತಿದ್ದರು. ಮುತ್ತಣ್ಣನವರು ಇಲ್ಲಿಗೆ ಬಂದ ನಂತರ ಎಲ್ಲ ಸಂಗೀತ ಕಚೇರಿಗಳಿಗೂ ಕೂಡ ಮೃದಂಗ ಪಕ್ಕವಾದ್ಯವಾಗಿ ಲಭ್ಯವಾಯಿತು.
ಅಂದಿನ ಪ್ರಸಿದ್ಧ ವಿದ್ವಾಂಸರಾಗಿದ್ದ ಮುತ್ತಯ್ಯ ಭಾಗವತರು, ಬಿಡರಾಮ್ ಕೃಷ್ಣಪ್ಪನವರು, ವೀಣೆ ಶೇಷಣ್ಣನವರು, ವೀಣೆ ಸುಬ್ಬಣ್ಣನವರಾದಿಯಾಗಿ ಹಿರಿಯರೆಲ್ಲರಿಗೂ ಇವರದೇ ಪಕ್ಕವಾದ್ಯ. ಮುತ್ತಣ್ಣನವರು ಮೈಸೂರಿಗೆ ಬಂದು ನೆಲೆಸಿದ ಅನಂತರ ಮದ್ರಾಸಿನವರು ಇವರ ಕೊರತೆಯನ್ನ ತೀವ್ರವಾಗಿಯೇ ಅನುಭವಿಸುತ್ತಿದ್ದರು. ಟೈಗರ್ ವರದಾಚಾರ್ಯರು ಸಂಗೀತದ ಎಲ್ಲ ರತ್ನಗಳು ಹೋದವು, ಮುತ್ತೊಂದು ಮಾತ್ರ ಉಳಿದಿದೆ, ಅದು ಮೈಸೂರಿನಲ್ಲಿದೆ ಎಂದು ಹೇಳುತ್ತಿದ್ದರಂತೆ. ಮದ್ರಾಸಿಗೆ ಕೊರತೆ ಮೈಸೂರಿಗೆ ಕೊಡುಗೆಯಾಯಿತು. ಇದು ಮೈಸೂರಿನವರ ಭಾಗ್ಯ, ಈಗ ಕರ್ನಾಟಕದ ಭಾಗ್ಯವೂ ಕೂಡ ಹೌದು. ಮುತ್ತಣ್ಣನವರು ಅನೇಕ ಜನ ಶಿಷ್ಯರನ್ನ ತಯಾರು ಮಾಡಿದರು. ಇವರ ಶಿಷ್ಯರಲ್ಲಿ ಪ್ರಮುಖರು ಜ್ಞಾತಿ ಕಂದಸ್ವಾಮಿ ದೇವರ್, ಪುತ್ರ ಟಿ.ಎಂ. ವೆಂಕಟೇಶ ದೇವರ್, ಸಂಗೀತ ರತ್ನ ತಗಡೂರು ಪುಟ್ಟಸ್ವಾಮಯ್ಯ, ಕುಂದನ ಕೆಲಸದ ವೀರಪ್ಪಾಚಾರ್, ಕೆಂಪಾಚಾರ್, ತಿರುಮಕೂಡಲು ಚೌಡಪ್ಪ. ಇಂದಿನ ಬಹುತೇಕ ಮೈಸೂರು ಮೃದಂಗ ವಾದಕರೆಲ್ಲರೂ ಕೂಡ ಈ ಪಂಥದಿಂದ ಬಂದಿರುವವರೇ ಆಗಿದ್ದಾರೆ. ಕಾಲಾನುಕ್ರಮದಲ್ಲಿ ಅತ್ಯಂತ ಸಹಜವಾಗಿಯೇ ವಾದನ ಶೈಲಿಗಳು ಹಾಗೂ ಪರಂಪರೆಗಳು ಕೂಡ ವಿಭಿನ್ನವಾಗುತ್ತಲೇ ಹೋಗುತ್ತವೆ. ಆದರೆ ಮೂಲವನ್ನ ಮರೆಯುವಂತಿಲ್ಲ. ಇವರ ನೇರ ಪರಂಪರೆಗೆ ಸೇರಿದ ವಿದ್ವಾನ್ ವಿ. ನಾಗಭೂಷಣಾಚಾರ್ಯರು ದೇವರ್ ಮೃದಂಗ ಪರಂಪರೆಯನ್ನು ಹಾಗೂ ಅತ್ಯಮೂಲ್ಯ ಮೃದಂಗಗಳನ್ನು ಯಥಾವತ್ ರಕ್ಷಿಸಿದ್ದಾರೆ. ಮುತ್ತುಸ್ವಾಮಿ ತೇವರ್ ಅವರ ಶಿಷ್ಯರಾದ ಟಿ.ಎಂ. ಪುಟ್ಟಸ್ವಾಮಯ್ಯನವರು ಅವರ ಮತ್ತೊಂದು ಹೆಸರು ಮೂಗಯ್ಯನವರು ಎಂದು. ಅವರು ಮೈಸೂರು ಸಂಸ್ಥಾನದ ಬಗ್ಗೆ ತಮ್ಮ ಸಂದರ್ಶನದಲ್ಲಿ ಹೇಳಿರುವ ಕೆಲವು ಮಾತುಗಳನ್ನು ಈಗ ಕೇಳೋಣ. ಅರಕುಡಿ ರಾಮಂಜಯ್ಯಂಗಾರು, ಶಿವಮೊಗ್ಗಡಿ ವಿಶ್ವನಾಥಯ್ಯರು, GNB, ಮಹಾರಾಜಪುರಂ ವಿಶ್ವನಾಥಯ್ಯರು, ಮುಸುರಿ ಸುಬ್ರಹ್ಮಣ್ಯರು, ಚಂಪೆ ವೈದ್ಯನಾಥ್ ಭಾಗವತರು, ಇವರುಗಳ ಕಚೇರಿಗೆ 4, 5, 10 ಕಚೇರಿಗೆ ಅರಮನೆಯಲ್ಲಿ ನಮ್ಮ ಮಹಾಸ್ವಾಮಿಯವರ ಎದುರಿಗೆ ನಾನು ನುಡಿಸಿರೋದು ಜ್ಞಾಪಕ ಚೆನ್ನಾಗಿದೆ. ಅದನ್ನು ಕೇಳಿಬಿಟ್ಟು ಕೃಷ್ಣರಾಜ ಒಡೆಯರವರು ಈಗ ಚೆನ್ನಾಗಿ ಅನುಸರಣೆಯಾಗಿ ಎಲ್ಲರ ಜೊತೆಗೂ ನುಡಿಸ್ಕೊಂಡು ಹೋಗ್ತಾ ಇದ್ದಾನೆ, ಆದ್ದರಿಂದ ಇವನ್ನ ನನ್ನ ಮಾಸ್ಥಾನದಲ್ಲಿ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಮಾನ್ಯರಾದ ಭಕ್ಷ್ಯವ್ರನ್ನ ಕರೆದು ಹೇಳಿ ಅದನ್ನು ಅವರ ಸ್ವಹಸ್ತಾಕ್ಷರದಿಂದಲೇ ಬರೆದು ಬಿಟ್ಟು ಬೆಂಗಳೂರಿಗೆ ಹೋದರು. ಆವಾಗ ಮಹಾಸ್ವಾಮಿಯವರು ಎದುರಿಗೆ ಕರ್ಕೊಂಡು ಹೋಗಿ ನಮ್ಮಿಬ್ಬರ ಕೈಲಿ ನುಡಿಸಿ ಹತ್ತಿರ ಕರೆದು ಕೂರಿಸ್ಕೊಂಡು ಮಹಾಸ್ವಾಮಿಯವರು ನಮಗೆ ಹಣ್ಣು ಕೊಟ್ಟು, ಈ ಹುಡುಗರು ಬಹಳ ಚೆನ್ನಾಗಿ ದೇಹದಾರಾಢ್ಯ ಚೆನ್ನಾಗಿದೆ, ಬುದ್ಧಿಯೂ ಚೆನ್ನಾಗಿರೋ ಹಾಗೆ ಕಾಣುತ್ತೆ, ಇವರಿಗೆ ಚೆನ್ನಾಗಿ ಹೇಳಿ ತಯಾರು ಮಾಡಿ ನಮ್ಮ ಮೈಸೂರಿಗೆ ಕೀರ್ತಿ ತರಲಿ ಕೃಷ್ಣಪ್ಪನವರೇ ಅಂತ ಹೇಳಿದ್ದು ಇನ್ನೂ ನನ್ನ ಕಿವಿಗಳು ಕಟ್ಟಿದ ಹಾಗಿದೆ. ಅದನ್ನೆಲ್ಲ ಮರೆಯೋಕ್ಕೆ ಸಾಧ್ಯವಿಲ್ಲ, ರಸನಿಮಿಷಗಳು ಅದು. ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರ ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ಆ ಸಿಂಹಾಸನದ ಹತ್ರ ಕೂತ್ಕೊಂಡು ಹಾಡೋಕೆ ಸಾಧ್ಯವಿಲ್ಲ. ಎಡ ಬಲ ಅದಲ್ಲಿ ಕೂತ್ಕೊಂಡು ಹಾಡೋದಕ್ಕೆ ಅದು ಸರಿ ಹೋಗೋದಿಲ್ಲ. ಆದ್ರಿಂದ ಅವ್ರ ಎದುರಿಗಿರ್ಬೇಕು, ಅವರು ನೋಡೋದಕ್ಕೆ ಸರಿಯಾಗಿರ್ಬೇಕು. ಆ ರೀತಿಯಾಗಿ 2 ಆನೆಗಳನ್ನ ಒಟ್ಟಿಗೆ ಸೇರಿಸಿ ಅದನ್ನ ಕಟ್ಟಿ ಅವಕ್ಕೆ ಮೊದಲು ನಿಲ್ಲೋದನ್ನ ಅಭ್ಯಾಸ ಮಾಡಿಸಿ, ಅದರ ಮೇಲೆ ತೊಟ್ಟಲು ವೇದಿಕೆ ಹಾಕಿ ಅದರ ಮೇಲೆ ಕೂರಿಸಿ ಅಭ್ಯಾಸ ಮಾಡಿಸಿ, ಆವಾಗ ನಮ್ಮ ಗುರುಗಳ ಸಂಗೀತ ಮೊದಲು ಆಯಿತು. ಅದರ ಮೇಲೆ ಚೌಡಯ್ಯನವರು ನಾನು ನುಡಿಸಿದ್ದು. ಅಂದಿನ ಮೈಸೂರು ಸಂಸ್ಥಾನದಲ್ಲಿ ಮೃದಂಗ ವಿದ್ವಾಂಸರಾಗಿದ್ದ ವಿದ್ವಾನ್ ಎಂ.ಆರ್. ರಾಜಪ್ಪನವರ ಮೃದಂಗವಾದನವನ್ನು ಈಗ ನಾವು ಕೇಳೋಣ. ಅಂದಿನ ಕಾಲದಲ್ಲಿಯೇ ಮೃದಂಗಕ್ಕೆ ಬದಲಾಗಿ ಸಂಗೀತ ಕಚೇರಿಗಳಿಗೆ ತಬಲಾವಾದನವನ್ನು ನೀಡುತ್ತಿದ್ದ ಪ್ರಖ್ಯಾತ ತಬಲಾ ವಿದ್ವಾನ್ ಡಿ. ಶೇಷಪ್ಪನವರು
ಮೈಸೂರು ಸಂಸ್ಥಾನದಲ್ಲಿನ ತಮ್ಮ ಕೆಲವು ಅನುಭವಗಳನ್ನು ತಮ್ಮ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ಈಗ ಕೇಳೋಣ. ಸಂಸ್ಥಾನದಲ್ಲಿ ಚಿಕ್ಕರಂಗಣ್ಣ ಅವರು ಅಂತ ಒಬ್ಬರು ತಬಲಾದಲ್ಲಿದ್ದರು. ಆಮೇಲೆ ಅವ್ರ ಅಣ್ಣ ದೊಡ್ಡ ರಂಗಣ್ಣ ಅಂತ ಅಂದ್ಕೊಂಡಿದ್ರು. ಆವಾಗ ಇವೆಲ್ಲ ಏನು ಭೇದ ಇರಲಿಲ್ಲ, ಸಂಗೀತ ನಾಟಕ ಎಲ್ಲನೂ ಇದಾಗಿರೋದು. ಮತ್ತು ದೊಡ್ಡ ರಂಗಣ್ಣ ಅಂತ ಕಮುರಿ ಅಂತ ಅಂದ್ಕೊಂಡು, ಮತ್ತು ನಮ್ಮ ತಂದೆ ದಾಸಪ್ಪ ಅವರು ನಂಜನಗೂಡು ಮಂಜಪ್ಪನವರು ಅಂತ ಅಂದ್ಕೊಂಡೆ. ಅವರು ಬೆಂಗಳೂರಿನಲ್ಲಿ ರಂಗಪ್ಪ ಅಂತ ಅಂದ್ಕೊಂಡು, ಇಷ್ಟು ಜನ ಎಲ್ಲರೂ ಇಲ್ಲಿ ತಬಲವೇ ಒಂದು ವೈಶಿಷ್ಟ್ಯ ಇವರಿಗೆ. ವೆಂಕಟೇಶ್ ದೇವ್ರ ತಂದೆ ಮುತ್ಸ್ವಾಮಿ ದೇವರು, ಅವರು ವಿದ್ವಾಂಸರು, ಮದ್ರಾಸ್ ಕಡೆಯವರು. ಅವ್ರನ್ನ ಇಲ್ಲಿ ಆಸ್ಥಾನ ವಿದ್ವಾಂಸರಾಗಿ ಸೇರಿಸ್ಕೊಂಡ್ರು. ಒಳ್ಳೆ ಪೂರ್ಣ ಜ್ಞಾನಸ್ಥರು, ಮಹಾಸಾಭ್ಯರು, ದೊಡ್ಡ ವಿದ್ವಾಂಸರು. ಅವರು ಕೃಪಾಶಯವು. ನಾನು ಆಗಿನ ಕಾಲದಲ್ಲಿ ಯಾವುದೇ ಕಚೇರಿಗೆ ಹೋದ್ರೂ ಅವರು ಬಿಡುವಿದ್ರೆ ಬಂದ್ಬಿಟ್ಟು ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಮಗನಿಗಿಂತೂ ಹೆಚ್ಚಾಗಿ ನನ್ನ ಪ್ರೀತಿ ಮಾಡಿ ನನಗೆ ಪ್ರೋತ್ಸಾಹ ಕೊಟ್ಬಿಟ್ಟು ಹಾಗೆ ಹೀಗೆ ಅಂತ ಅಂದ್ಕೊಂಡೋದನ್ನ ಎಲ್ಲ ಹೇಳೋರು. ಆಮೇಲೆ 1937ನೇ ಇಸ್ವಿ ಫೆಬ್ರವರಿ 24ನೇ ತಾರೀಕಿನ ದಿವಸ ನಮ್ಮ ಚಿಕ್ಕಮಹಾಸ್ವಾಮಿ ಅವರಿಗೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಮೈಸೂರಿನ ಹೆಸರು ಅವ್ರಿಗೆ ಬರಬೇಕು, ಅವ್ರ ಗಮನಕ್ಕೆ ಇರಬೇಕು ಅನ್ನೋ ಒಂದು ಇದು ಇದಕ್ಕೋಸ್ಕರ ನನ್ನ ಜೊತೆಯಲ್ಲಿ ಸಿತಾರ್ ಬಾಸವ್ರು, ಶಾಜಾದನ್ ಅವರು ಇಬ್ಬರನ್ನೇ ಕರ್ಕೊಂಡೋದ್ರು. ಮಾತ್ರ ಅಲ್ಲೆಲ್ಲ ನುಡ್ಸೋದು ಬರೀ ಹಿಂದೂಸ್ತಾನಿನೇ. ಅಲ್ಲಿ ಪ್ಯಾರಿಸ್ನಲ್ಲೂ ವಿದ್ವಾನ್ ಡಿ ಶೇಷಪ್ಪನವರು ವೀಣಾ ವಿದೂಷಿ ಚೊಕ್ಕಮ್ಮನವರ ಗಾಯನ ಹಾಗೂ ವೀಣಾವಾದನ ಕಾರ್ಯಕ್ರಮಕ್ಕೆ ನುಡಿಸಿರುವ ತಬಲಾವಾದನವನ್ನು ಈಗ ಕೇಳೋಣ. ಇಂತ ಸೌಖ್ಯ ಮನಿ ಜಪಜಾಲ, ಇಂತ ಸೌಖ್ಯ ಮನಿ ಜಪಜಾಲ, ಎಂತೋ ಏಮೋ ಎವರಿಕಿದೆಲೋ ಸೂನು ಇಂತ ಸೌಖ್ಯ. ಮೈಸೂರಿನ ಅನೇಕ ಹಿರಿಯ ಮೃದಂಗ ವಿದ್ವಾಂಸರು ಈ ಮೃದಂಗ ಕಲೆಯನ್ನು ತಮ್ಮ ಜೀವನದ ಉಸಿರಾಗಿಸಿಕೊಂಡು ಅದರ ಜೊತೆಯಲ್ಲಿಯೇ ಮೃದಂಗ ವಾದನ ಕಲೆ ಹಾಗೂ ಅದರ ಅಭಿವೃದ್ಧಿಗೆ ಕಾರಣರಾದರು. ವಿದ್ವಾಂಸರುಗಳಾದ ಶ್ರೀ ಅನಂತಪ್ಪ, ಶ್ರೀ ಸುಬ್ಬಣ್ಣ, MS ರಾಮಯ್ಯ, MS ಸುಬ್ರಹ್ಮಣ್ಯ, MS ಶೇಷಪ್ಪ, ಶ್ರೀ ಸುಬ್ಬಯ್ಯ, ರಾಮಸ್ವಾಮಯ್ಯ, MR ರಾಜಪ್ಪ, ಕುಳ್ಳಯ್ಯ, ಚಿಕ್ಕಸುಬ್ಬಯ್ಯ, ಶ್ರೀ ಬಚ್ಚಣ್ಣ, ಅನಂತಣ್ಣ, ನಾಗರಾಜಣ್ಣ, ಗೋಪಾಲಣ್ಣ, MA ಕೃಷ್ಣಮೂರ್ತಿ, ವಿ ನಾಗಭೂಷಣಾಚಾರ್, ಆರ್ ಶ್ರೀನಿಧಿ, PG ಲಕ್ಷ್ಮೀನಾರಾಯಣ, TV ಭದ್ರಾಚಾರ್, VS ರಾಜಗೋಪಾಲ್, ಅನಂತಸ್ವಾಮಿ, GR ಗೋಪಾಲ್, BR ಶ್ರೀಧರ್ 1923 ಹಾಗೂ 24ರಲ್ಲಿ ಅಂದಿನ ಮಹಾರಾಜರ ಆದೇಶದಂತೆ ಮೈಸೂರಿನಲ್ಲಿ ಮೃದಂಗವಾದನ ಕಲೆಯನ್ನು ಹುಟ್ಟುಹಾಕಿದ ವಿದ್ವಾನ್ ಟಿ ಮುತ್ತುಸ್ವಾಮಿ ದೇವರ ಅವರ ಆಶೀರ್ವಾದದಿಂದ ಇಂದು ಮೃದಂಗವಾದಕರಿಂದ ಸಮೃದ್ಧವಾಗಿದೆ. ಮೈಸೂರು ಸಂಸ್ಥಾನದ ಕಲಾ ಪರಂಪರೆ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಾಹಿತ್ಯ ಹಾಗೂ ನಿರೂಪಣೆ ಡಾಕ್ಟರ್ ಜ್ಯೋತಿಶಂಕರ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ HL ಶಿವಶಂಕರ ಸ್ವಾಮಿ. ನಿರ್ಮಾಣ ನೆರವು GN ಮಂಜುನಾಥ್ ಹಾಗೂ S ಲಕ್ಷ್ಮೀನಾರಾಯಣ. ನಿರ್ವಹಣೆ N ಕೇಶವಮೂರ್ತಿ ಹಾಗೂ TV ವಿದ್ಯಾಶಂಕರ್.